ರಾಗಿ ಹೊಲದಲ್ಲಿ ಕುರಿಗಳನ್ನೆಲ್ಲ ಹೊಡೆಸಿದ್ದಾರೆ ನೋಡಿ ರೈತರು. ಏನಕ್ಕೆ ಅನ್ನೋದು ಮಾಮೂಲಾಗಿ ಏನಕ್ಕನ್ನ ಇದು ಮೇಯ್ಸೋದು ನೋಡ್ರಿ, ಆ ಗಡಿ ಚೆನ್ನಾಗಿ ತಿಂದ್ರೆ ತೆನೆ ಚೆನ್ನಾಗಿ ಬರುತ್ತೆ ಅಂತ. ಆ ಮೇಲ್ಗಡೆ ಎಲ್ಲ ತಿಂದ್ಬಿಡ್ತಾವೆ. ಈ ಗರ್ಗರಿನಾಗ ತಿಂದ್ರೆ ಮತ್ತೆ ಬೆಳೀತಂತೆ. ಅದಕ್ಕೋಸ್ಕರ ರಾಗಿ ಚೆನ್ನಾಗಿ ಆಗತ್ತೆ ಅಂತೇಳಿ ಚೆನ್ನಾಗಿ ಮೇಯಿಸ್ತಾವ್ರು ನೋಡ್ರಿ. ಮೇಲ್ಗಡೆ ಹುಲ್ ಟೈಪ್ ಇರುತ್ತಲ್ಲ ಅದನ್ನೆಲ್ಲ ತಿಂದಾಕ್ತವೆ. ತಿಂದಾಕಿದ್ರೆ ಮತ್ತೆ ಈಗ ಸಣ್ಣದಾಗಿ ಒಂದು ಮಳೆ ಬಿದ್ದರೆ ಆಟೋಮೆಟಿಕ್ ಆಗಿ ಮತ್ತೆ ಚಿಗುರ್ಕೊಂಡ್ಬಿಡ್ತೈತೆ, ಮತ್ತೆ ಚೆನ್ನಾಗಿ ಬರುತ್ತೆ ಅನ್ನೋದು ರೈತರ ಅಭಿಪ್ರಾಯ. ಇನ್ನು ಯೂರಿಯಾ ಚೆಲ್ಲಿಲ್ಲ ಅಂತೆ ನೋಡ್ರಿ. ಎಲ್ಲ ಕಡೆ ಚೆನ್ನಾಗಿ ಮೇಯಿಸ್ತಾ ಇದ್ದಾರೆ. ನಾವೇನನ್ನ ಈ ಥರ ಮೇಯಿಸಿದ್ರೆ ಜನ ಬೈಕಂತಾರೆ, ಬಟ್ ರೈತರು ಅವರ ಅನುಭವದ ಪ್ರಕಾರ ಮೇಲ್ಗಡೆ ಎಳೆದಿರ್ತಲ್ಲ ಅದನ್ನೆಲ್ಲ ತಿಂದಾಕಿದ್ರೆ ಕುರಿ ಮೇಕೆ ತಿಂದರೆ ಚೆನ್ನಾಗೈತೆ. ಅದು ಬಲ್ತೋಗಿದ್ರೆ ತಿನ್ನಲ್ಲ, ಬಲ್ತಿದ್ರೆ ತಿನ್ನಲ್ಲ, ಎಳೆದಾಗಿರ್ಬೇಕು. ಈ ಥರ ಮೇಯಿಸೋದ್ರಿಂದ ರೈತರಿಗೂ ಕೂಡ ಲಾಭ ಇದೆ. ಏನು ಲಾಭ ಅಂತಂದರೆ ಈಗ ಹೇಳಿದ್ರಲ್ಲ ಅನ್ನೋರು ಚೆನ್ನಾಗಿ ತೆನೆ ಬರುತ್ತೆ ಅಂತ. ಮೇಲ್ಗಡೆ ಎಳೆದೆಲ್ಲ ತಿಂದಾಕ್ಬಿಟ್ರೆ ಈಗ ಒಂದು ಹನಿ ಬಿದ್ದರೆ ಮಳೆ ಬಿದ್ದರೆ ಯೂರಿಯಾ ಚೆಲ್ತಾರೆ. ಯೂರಿಯಾ ಚೆಲ್ಲಿದ ನಂತರ ಆಟೋಮೆಟಿಕ್ಕಾಗಿ ಚೆನ್ನಾಗಿ ಫಸಲು ಬರುತ್ತೆ, ಅಂದರೆ ತೆನ ದೊಡ್ಡದಾಗಿ ಬರುತ್ತಂತೆ. ಅದಕ್ಕೋಸ್ಕರನೇ ಕುರಿ ಮೇಕೆಯನ್ನು ರಾಗಿ ಹೊಲದಲ್ಲಿ ಬಿಟ್ಟು ಅದೇ ಕೇಳಿಸ್ದಾಗೆ ಮೇಯಿಸ್ತಾ ಇದ್ದಾರೆ. ನೋಡಿದ್ರಲ್ಲ ನೋಡ್ರಿ, ಎಳೆದೆಲ್ಲ ಮತ್ತೆ ಬಳ್ತಿದ್ರೆ ತಿನ್ನಲ್ಲ, ಬಳ್ತಿದ್ರೆ ಹಂಗೆ ಬಿಟ್ಬಿಡ್ತೈತೆ. ಅದಕ್ಕೋಸ್ಕರ ನೋಡ್ರಿ ಎಲ್ಲ ರಾಗಿ ಹೊಲದ ಪೂರ್ತಿ ಕಡೆ ಅವರೇ ಕುರಿ ನೋಡಿದು ಮೇಯಿಸ್ತಾ ಇದ್ದಾರೆ. ಸಣ್ಣ ಮರಿಗಳು ತುಂಬ ಚೆನ್ನಾಗೈತೆ. ನಾನೇ ಹಿಂಗೆ ಹೋಗ್ತಾ ಇದ್ದೆ, ಈ ಥರ ರಾಗಿ ಹೊಲದಲ್ಲಿ ಕುರಿ ನೋಡೋದು ಮೇಯಿಸ್ತಾ ಇರೋದು ಒಂದು ವಿಡಿಯೋ ಯಾಕೆ ಮಾಡಬಾರ್ದು ಅಂತ ರೈತರಿಗೆ ಗೊತ್ತಾಗಲಿ ಏನು ಎತ್ತ ಅಂತ. ನೋಡ್ರಿ ಪೂರ್ತಿ ರಾಗಿ ಹೊಲದಲ್ಲೇ ಕುರಿ ನೋಡಿದವ್ರು, ಕುರಿ ಮೇಕೆನೋ ಅವೆಲ್ಲ ಮೇಯ್ತಾವೆ. ಈ ಸಣ್ಣ ಮರಿಗಳು ನಮ್ಮ ತಾಯಿ ಎಲ್ಲೋ ಹೋಯ್ತು ಅಂತ ಬಡ್ಕೊಂತ ನೋಡ್ರಿ ರೈತರು ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಯಪ್ಪ ಅದರ ಯಜಮಾನ ನೋಡ್ರಿ ರಾಗಿ ಹೊಲದ ಪೂರ್ತಿ ರಾಗಿ ಕುರಿ ಮೇಕೆ ನೋಡಿಸಿ ಮೇಯಿಸ್ತಾ ಇದ್ದಾರೆ. ಅಂದರೆ ಹೇಳಿದ್ನಲ್ಲ, ಈ ಥರ ಮೇಯಿಸಿದ್ರೆ ಈ ಎಳೆದೆಲ್ಲ ಹೋಗಿ ಬೆಳೆದ್ಕೊಂಡ್ರೆ ತೆನೆ ಜಾಸ್ತಿ ಮತ್ತು ಉದ್ದಕ್ಕೆ ಇರ್ತತೆ, ಬಳ್ತಿರ್ತದೆ, ಚೆನ್ನಾಗಿ ಬಳ್ತ್ಕೊಂತಂತೆ. ರಾಗಿ ಬೆಳೆತರೇನೆ ತಾನೇ ಅದಕ್ಕೆ ತೆನ ಕಟ್ಟೋದು. ಅದಕ್ಕೋಸ್ಕರ ರೈತ ತೂಬಗಿರಿ ಹತ್ರ ಈ ಥರ ಮೇಯಿಸ್ತಾ ಇರ್ತಕ್ಕಂಥ ವಿಡಿಯೋ. ಈ ವಿಡಿಯೋ ನಿಮ್ಗೇನಾನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲು. ಇಂಥ ಒಳ್ಳೊಳ್ಳೆ ವಿಡಿಯೋಗಳನ್ನ ಕೊಡಬೇಕನ್ನೋದು ನನ್ನ ಕರ್ತವ್ಯ. ಅದಕ್ಕೋಸ್ಕರನಂತಲೇ ನಾನು ಇವತ್ತು ತೂಬಗಿರಿಯಿಂದ ಮುದ್ದೇನಹಳ್ಳಿಗೆ ಹೋಗ್ತಾ, ಮುದ್ದೇನಹಳ್ಳಿಯಿಂದ ವಾಪಸ್ಸು ದೊಡ್ಡಬಳ್ಳಾಪುರಕ್ಕೆ ಹೋಗೋವಾಗ ಆ ರೈತರು ಮೇಯಿಸ್ತಾ ಇರೋದನ್ನು ನೋಡಿ ನಾನು ವಿಡಿಯೋ ಮಾಡಿದ್ದೀನಿ. ಆಕಸ್ಮಿಕವಾಗಿ ಮಾಡಿರ್ತಕ್ಕಂಥ ಈ ವಿಡಿಯೋ ನೀವೆಲ್ಲರೂ ಲೈಕ್ ಮಾಡ್ತೀರಿ ಅಂತ ನಾನು ಭಾವಿಸಿದ್ದೀನಿ. ಇಲ್ಲಿ ರೈತರು ಪೆರಮಗೊಂಡನಹಳ್ಳಿ ರೈತರಾ? ಸಿರುಮಗೊಂಡನಹಳ್ಳಿ ರೈತರು, ದೊಡ್ಡಬಳ್ಳಾಪುರ ತಾಲೂಕು ಪೆರಮಗೊಂಡನಹಳ್ಳಿ ರೈತರು. ಇವಾಗ ನಾನು ಕುರಿ ಮೇಯಿಸ್ತಾ ಇದ್ದಿದ್ದು ನೋಡಿದ್ನಲ್ಲ ರಾಗಿ ಪೈರು. ಇವಾಗ ರೈತರು ನೋಡ್ರಿ 2 ಹಸುನ ಹಿಡ್ಕೊಂಡು ಮೇಯಿಸ್ತಾ ಇದ್ದಾರೆ ಹೊಲದಲ್ಲಿ. ಈಗ ಮೇಯಿಸಿದ್ರೆ ನಾವು ಏನಪ್ಪ ಇವ್ರು ಹಿಂಗೆ ಮೇಯಿಸ್ತಾ ಇದ್ದೀರಿ ಅಂತ ಅನ್ಕೊಂತೀವಿ. ಇದರಿಂದನೂ ಕೂಡ ರೈತರಿಗೆ ಪ್ರಯೋಜನ ಐತೆ. ಏನು ಪ್ರಯೋಜನ ಅನ್ನೋದು
ರೈತರು ಏನು ನಿಮ್ಮ ಹೆಸರು? ಸಿದ್ದಪ್ಪನವ್ರು ಹೇಳ್ತಾರೆ. ಏನಕ್ಕೆ ಮೇಯಿಸ್ತಾ ಇದ್ರೆ ನೀವು ಈ ತರ? ಏನಕ್ಕೆ ಅಂದ್ರೆ ಜಾಸ್ತಿ ಬೆಳೆದು ಬಿದ್ದೋತವೆ. ಗರಿ ಮೇಯಿಸಿದ್ರೆ ತೆನೆ ಚಂದಾಗ ಹಾಕೊಂತವೆ. ತೆನೆ ಕ್ಲೀನಾಗಿ ತೆನೆ ಬರ್ತವೆ. ಅಲ್ಲಿದ್ರೆ ಬೆಳೆದು ಎಲ್ಲ ಬಿದ್ದೋಗಿ ಗಬ್ಬಾಗೋತವೆ. ಅದರಿಂದ ಗರಿ ಮೇಯಿಸಿ ಒಳ್ಳೇದು. ಅಂದ್ರೆ ಗರಿ ಸುಮ್ನೆ ಉದ್ದಕ್ಕೆ ಬೆಳ್ಕೊಂಡು ಹೋದ್ರೆ ಬಿದ್ದೋಗ್ಬಿಡತ್ತಾರೆ. ಬಿದ್ದೋಗ್ಬಿಡ್ತದೆ. ಅದಕ್ಕೋಸ್ಕರ ಈ ಒಂದ್ ಅವರ್ಸ್ ಮೇಯಿಸಿದ್ರೆ ಮಟ್ಟವಾಗಿ ತೆನೆ ಕ್ಲೀನಾಗಿ ತೆನೆ ಬರ್ತದೆ ನೋಡ್ರಿ. ಅದಕ್ಕೆ ಅವರು ಲೈನ್ ಆಗಿ ಮೇಯಿಸ್ಕೊಂಡ್ ಬರ್ತಾ ಇದಾರೆ ಗರಿ ತಿನ್ಲಿ ಅಂತ. ಹಸುಗಳು ಹೊಟ್ಟೆ ತುಂಬಾ ತಿಂತವೆ, ಆಹಾರ ಆಗುತ್ತೆ. ಇದ್ರ ಜೊತೆಗೆ ಮತ್ತೆ ಉದ್ದಕ್ಕೂ ತುಂಬಾ ಉದ್ದ ಬೆಳೆದೈತೆ ನೋಡ್ರಿ. ಆವಾಗ್ಲೇ 1.5 ಅಡಿ ಮೇಲೆ ರಾಗಿ ಪೈರ್ ಬೆಳೆದು ಬಿಟ್ಟೈತೆ. ಯೂರಿಯಾ ಹಾಕಿದ್ರಾ? ಯೂರಿಯಾ ಹಾಕಿದ್ವಿ, ಇನ್ನ ಒಂದ್ಸತಿ ಹಾಕ್ಬೇಕು. ಯೂರಿಯಾ ಜಾಸ್ತಿ ಹಾಕಲ್ಲ ನಾವು, ಬೇರೆ ಲಾಗೋಡೆ ಹಾಕೋದು. ಯೂರಿಯಾ ಹಾಕಿದ್ ಜಾಸ್ತಿ ಬೆಳೆದ್ಬಿಡ್ತವೆ. ಈ ತೆನೆ ಬರ್ದಿ ಮೊದ್ಲೇ ಬಿದ್ದೋಗ್ಬಿಡ್ತದೆ ಇದು. ಅದಕ್ಕೆ ನಾನು ಯೂರಿಯಾ ಹಾಕಲ್ಲ ಜಾಸ್ತಿ. ನೋಡ್ರಿ, ಈಗ ಯೂರಿಯಾ ಹಾಕಿದ್ರೆ ಪೈರ್ ಬೆಳೆದೋಗ್ಬಿಡ್ತೈತಂತೆ. ಅದಕ್ಕೆ ಯೂರಿಯಾ ಹಾಕಲ್ಲ, ಬೇರೆ ಗೊಬ್ಬರಗಳು ಎಲ್ಲ ಹಾಕ್ತಿವಿ ಅಂತ ಹೇಳ್ತಾ ಇದ್ದಾರೆ ಸಿದ್ದಪ್ಪನವರು. ನೋಡ್ರಿ ಎಷ್ಟು ನೀಟಾಗಿ ಮೇಯಿಸ್ತಾ ಇದ್ದಾರೆ. ನನಗೆ ತುಂಬಾ ಆನಂದ ಆಯ್ತು. ಹಸುಗಳಿಗೆ ರಾಗಿ ಮೇಯಿಸಿದ್ರೆ ಬಲ ಜಾಸ್ತಿ, ಅದ್ರ ಜೊತೆಗೆ ತೆನೆ ಜಾಸ್ತಿ ಚೆನ್ನಾಗಿ ಕಟ್ತೈತೆ ಅನ್ನೋ ಉದ್ದೇಶಕ್ಕೇನೆ ತೆನೆ ಚೆನ್ನಾಗಿ ಬರ್ತದೆ. ತೆನೆ ಕ್ಲೀನಾಗಿ ಬರ್ತದೆ. ನೋಡ್ರಿ ತೆನೆ ಬರುತ್ತೆ ಅಂತ ಹೇಳಿ ಅದಕ್ಕೋಸ್ಕರನೇ ನಾವು ಜಾಸ್ತಿ ಲಾಗೋಡ್ ಹಾಕಿ ಬಿಟ್ಬಿಟ್ರೆ ಬೆಳೆದು ಇನ್ನ ತೆನೆ ಬರ್ದಿ ಮೊದ್ಲೇ ಬಿದ್ದೋಗ್ತದೆ. ರಾಗಿನೂ ಆಗಲ್ಲ, ಹುಲ್ಲು ನೆಟ್ಟಿಗಾಗಲ್ಲ, ಹಂಗಾಗ್ತವೆ. ಅದಕ್ಕೆ ಗರಿ ಮೇಯ್ಸೋದು. ನೋಡ್ರಿ ಎಲ್ಲ ಮೇಯಿಸಿದಾರೆ. ಇದೆಲ್ಲ ಅವರೇ ಮೇಯಿಸಿದ್ದು ಅವ್ರ ಜಮೀನಲ್ಲಿನೇ. ಇದೆಲ್ಲ ನಿಮ್ದೇನಾ? ಎಷ್ಟು ಎಕರೆ ಐತಿ ಇಲ್ಲಿ? 1.5 ಎಕರೆ ಇದೆ. 1.5 ಎಕರೆ ಜಮೀನಲ್ಲಿ ರಾಗಿ ಚೆಲ್ಲಿದ್ದಾರೆ. ರಾಗಿ ಚೆಲ್ಲಿರೋ ಜೊತೆಗೆ ಪೈರ್ ಚೆನ್ನಾಗಿ ಬಂದೈತೆ. ಸುಮ್ಮನೆ ಪೈರ್ ಬೆಳ್ಕೊಂಡು ಹೋದ್ರೆ ಪ್ರಯೋಜನ ಇಲ್ಲ ಅಂತೇಳಿ ಈ ಪೈರನ್ನು ಹಸುಗಳು ಕಟ್ಕೊಂಡು ಅವರೇ ಹಿಡ್ಕೊಂಡು ಈ ರಾಗಿನಿ ಮೇಲ್ಮೇಲೆ ತಿನ್ನೋದಕ್ಕೆ ಬಿಟ್ಟು ತಿನ್ನಿಸ್ತಾ ಇದ್ದಾರೆ. ಇದು ತುಂಬಾ ಉಪಯುಕ್ತವಾದ ಮಾಹಿತಿ ಅಂತ ನಾನು ಅನ್ಕೊಂಡಿದ್ದೀನಿ ರೈತರಿಗೆ. ಈ ವಿಡಿಯೋ ನಿಮ್ಗೇನಾನ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್.